ಅದೇನಾಗಿದ್ದಾರೆ, ಒಳ್ಳೆ ವಾಕ್ಯ ಸಭೆಗೆ ಹೋಗ್ತಿದ್ದಾರೆ, ಆದರೆ ಪ್ರಾರ್ಥನೆ ಮಾಡಿದೆ ದೇವರೇ ಸ್ತೋತ್ರ ಅಂತ. ಇನ್ನು ಅವ್ರ ಮನೆಯಿಂದ ಆಚೆ ಹೋಗ್ಬೇಕು, ಅವಾಗ ಒಂದೇ ಒಂದು ಮಾತು ಹೇಳಿದೆ, ಕ್ಯಾಂಡ್ಲ್ ಯಾಕೆ ಇಡ್ತೀರಿ? ನಾನು ನಿಮ್ಮ ಕ್ಯಾಂಡ್ಲ್ ಇಟ್ಕೊಳ್ಳಿ, ಇನ್ನೂ ದೊಡ್ಡ ಕ್ಯಾಂಡ್ಲ್ ಇಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ, ಇಟ್ಕೊಳ್ಳಿ ದೊಡ್ಡ ಕ್ಯಾಂಡ್ಲ್ ತೊಗೊಂಡು ಇಟ್ಕೊಳ್ಳಿ ಬೇಡ ಅಂತ ಹೇಳಿಲ್ಲ. ಬಟ್ ಒಂದು ಥಾಟ್ ಬಂತು ಬರೋದು, ಅದು ಹೇಳ್ಬೇಕು ನಾನು ಇಷ್ಟಪಡ್ತೀನಿ. ನೀವು ಕ್ಯಾಂಡ್ಲ್ ಯಾಕೆ ಇಡ್ತೀರಾ? ಬೆಳಕು ದೇವ್ರಿಗಲ್ಲ, ಬೆಳಕು ನಿಮಗೆ ಬೇಕಾಗಿರೋದು. ಆ ಬೆಳಕು ಕ್ಯಾಂಡಲ್ ವಾಕ್ಯದಲ್ಲಿದೆ. ವಾಕ್ಯವೇ ಕೀರ್ತನೆ 119:105 ಹೇಳ್ತೇನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ಬೆಳಕಾಗಿದೆ. ಕ್ಯಾಂಡಲ್ ಬೆಳಕು ದೇವ್ರಿಗೆ ಬೇಕಾಗಿಲ್ಲ, ಕ್ಯಾಂಡಲ್ ಬೆಳಕು ನನಗೆ ಬೇಕಾಗಿರಿದೆ. ಸಟ್ ಅಂತ ನೋಡಿ ಅಷ್ಟು ನಾನು ಬಂದ್ಬಿಟ್ಟೆ. ನೆಕ್ಸ್ಟ್ ಅವರು ಒಂದು ಭಾನುವಾರ ಚರ್ಚಿಗೆ ಬಂದವರು ಹೇಳಿದ್ರು, ಎಷ್ಟೋ ಪಾಸ್ಟರ್ ಬಂದು ಹೇಳಿದ್ರು, ಅದು ನನಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಪಾಸ್ಟರ್ ಅಲ್ಲ, ಪವಿತ್ರಾತ್ಮಲ್ಲಿ ಕೆಲಸ ಮಾಡ್ತಾರೆ. ಇದನ್ನೇ ವಾಕ್ಯದ ಬೆಳಕು ನಮಗೆ ಬೇಕಾಗಿರೋದು. ಪ್ರೈಸ್ ದಿ ಲಾರ್ಡ್. ವಾಕ್ಯದ ಪಾಸ್ಟರ್ ಕ್ಯಾಂಡಲ್ ನೋಡಿದಾಗಲ್ಲ ನಿಮ್ಮ ಜ್ಞಾಪಕನೇ ಬರ್ತಾರೆ, ಕಿತ್ ಬಿಸಾಕ್ಬಿಟ್ಟೆ ಪಾಸ್ಟರ್ ಕ್ಯಾಂಡಲ್. ಇನ್ಮೇಲೆ ಯಾವ ಕ್ಯಾಂಡಲ್